ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಎಲೆಕ್ಷನ್ ನಡೆಯೋದಕ್ಕಿದೆ. ಎಲೆಕ್ಷನ್ ಸಂದರ್ಭದಲ್ಲಿ ಬಹಳ ಜನಕ್ಕೊಂದು ಕೆಟ್ಟ ಚಾಳಿ ಇದೆ. ವೋಟ್ ಮಾಡದೆ ಟೂರ್ ಮಾಡಬೇಕು ಅನ್ನುವಂಥ ಯೋಚನೆ. ಅಂತ ಯೋಚನೆ ಮಾಡಿದವರಿಗೆ ಈಗ ಖಾಸಗಿ ಸಾರಿಗೆ ಸಂಘಟನೆಗಳು ಶಾಕ್ ಕೊಟ್ಟಿದ್ದಾರೆ. ಮತದಾನದ ದಿನ ಬರೋಬ್ಬರಿ 200ಕ್ಕೂ ಅಧಿಕ ಟ್ರಿಪ್ ಕ್ಯಾನ್ಸಲ್ ಆಗಿದೆ. ಮತದಾನ ಮಾಡಿದ ಗುರುತು ತೋರಿಸಿದ್ರೆ ಮಾತ್ರ ಸಂಚಾರಕ್ಕೆ ಅವಕಾಶ ಅಂತ ಖಾಸಗಿ ಸಂಘಟನೆಗಳು ನಿರ್ಧಾರವನ್ನು ತೆಗೆದುಕೊಂಡಿದ್ದಾವೆ. ಸಾರಿಗೆ ಇಲಾಖೆಯ ಜೊತೆ ಚುನಾವಣಾಧಿಕಾರಿಗಳ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಖಾಸಗಿ ಬಸ್ಸುಗಳು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇಲ್ಲ. ಅವರು ಮ್ಯಾಕ್ಸಿ ಕ್ಯಾಬು, ಟ್ಯಾಕ್ಸಿಗಳು ಏನು ಬೆಳಿಗ್ಗೆ ಬೆಂಗಳೂರಿನಲ್ಲಿ ಮತದಾನವನ್ನು ಇಟ್ಟುಕೊಂಡು ಮತದಾನ ಮಾಡದೆ ಪ್ರಯಾಣಿಕರು ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ಕಳೆದ ಚುನಾವಣೆಯಲ್ಲಿ 54% ಏನು ಬಳಿಕ ಇಡೀ ರಾಜ್ಯಾದ್ಯಂತ ಅತಿ ಕಡಿಮೆ ಆದಂಥ ಮತಗಳನ್ನು ಚಲಾಯಿಸಿದ್ದು ಬೆಂಗಳೂರು ನಗರವಾಗಿತ್ತು. ಇದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮತಗಳನ್ನು ಹೆಚ್ಚು ಮಾಡಲಿಕ್ಕೆ, ಪರ್ಸೆಂಟೇಜ್ ಆಫ್ ವೋಟ್ಸನ್ನು ಜಾಸ್ತಿ ಮಾಡಲಿಕ್ಕೆ ಕಾರಣಕ್ಕೆ ಏನು ತುಷಾರ್ ಗಿರಿನಾಥ್ ಅವರು BBMP ಕಮಿಷನರು ಮತ್ತು ಸಾರಿಗೆ ಆಯುಕ್ತರು, ಅಡಿಷನಲ್ ಕಮಿಷನರ್ ಆದಂಥ ಮಲ್ಲಿಕಾರ್ಜುನ್ ಅವರು ಮತ್ತು ಜಾಯಿಂಟ್ ಕಮಿಷನರ್ ಆದಂಥ ಶೋಭಾ ಮೇಡಮ್ ಅವರು ಎಲ್ಲರೂ ಕುಳಿತು ನಮ್ಮ 32 ಸಂಘಟನೆಗಳ ಒಕ್ಕೂಟವನ್ನು ಮತ್ತು ಇನ್ನೂ ಉಳಿದಂಥ ಸಂಘಟನೆಗಳನ್ನು ಕರೆದು ಸಭೆಯನ್ನು ನಡೆಸಿರ್ತಾರೆ. ಈ ಸಭೆಯಲ್ಲಿ ನಮಗೆ ಒಂದು ಮನವಿಯನ್ನು ಮಾಡಿದ್ದಾರೆ. ದಯವಿಟ್ಟು ತಾವು ಏನು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಾ ಇರ್ತಕ್ಕಂಥ ವಾಹನಗಳನ್ನು ಒಂದು ಇದು ಮಾಡಿ, ಏನು ಅಂದರೆ ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆ ತನಕ ಯಾವುದೇ ರೀತಿಯಾದಂಥ ಸೇವೆ ಕೊಡಬೇಡಿ ಪ್ರಯಾಣಿಕರಿಗೆ. ಅವರು ಮತಗಳನ್ನು ಚಲಾಯಿಸಿ 10 ಗಂಟೆಗೆ ಬೇಕಾದರೂ ಅವರು ನೀವು ನೋಡಿ ಅವರ ಬೆರಳಲ್ಲಿ ಏನಾದರೂ ವೋಟ್ ಮಾಡಿರ್ತಕ್ಕಂಥದ್ದು ಇದ್ದ ಪಕ್ಷದಲ್ಲಿ ಅವರಿಗೆ ಸೇವೆಯನ್ನು ಕೊಡಿ, ಇಲ್ಲದೇ ಇದ್ದರೆ ಅವರಿಗೆ ಅವ್ರನ್ನ ಮತವನ್ನು ಮಾಡಿ ಬರಲಿಕ್ಕೆ ಅವರಿಗೆ ಉತ್ತೇಜನವನ್ನು ಕೊಡಿ ಅನ್ನುವಂಥ ಒಂದು ಮಾತುಗಳನ್ನ ಆಡಿದ್ದಾರೆ ಮತ್ತು ಅವರು ನಮ್ಮನ್ನು ಮನವಿಯನ್ನು ಮಾಡಿದ್ದಾರೆ. ಈ ಮನವಿಗೆ ನಾವು ಕೂಡ ಸ್ಪಂದಿಸಿದ್ದೀವಿ. ಯಾಕೆಂದರೆ ಇದು ಒಂದು ಒಳ್ಳೆಯ ರೀತಿಯಾದಂಥ ಬೆಳವಣಿಗೆ ಮತ್ತು ಒಳ್ಳೆಯ ಕಾಜುಗೋಸ್ಕರ ಆಗಿದೆ. ಭಾರತ ದೇಶದಲ್ಲಿ ಏನು ನಾವು ಪ್ರಜೆಗಳಾಗಿದ್ದೀವಿ, ಈ ಒಂದು ಪ್ರಜಾಪ್ರಭುತ್ವದ ಹಬ್ಬದಂದು ಪ್ರತಿಯೊಬ್ಬರು ಪಾಲ್ಗೊಳ್ಬೇಕು ಅನ್ನೋದು ಉದ್ದೇಶ ಆಗಿರೋ ಕಾರಣದಿಂದ ನಾವು ಕೂಡ ಅವರಿಗೆ ಸ್ಪಂದಿಸ್ತಾ ಇದ್ದೀವಿ ಮೇಡಮ್. ಓಕೆ ಸರ್, ಅಂದರೆ ಈ ಟ್ರಿಪ್ಪಿಗೆ ಹೋಗೋದಂದ್ರೆ ಪರ್ಟಿಕ್ಯುಲರ್ಲಿ ಯಾವ ವಾಹನಗಳು? ಮ್ಯಾಕ್ಸಿ ಕ್ಯಾಬ್ ಇರ್ಬೋದು, ಟ್ಯಾಕ್ಸಿಗಳಿರ್ಬೋದು ಮತ್ತು ಟೂರಿಸ್ಟ್ ವಾಹನಗಳಿರ್ಬೋದು. ಈ 3 ವಾಹನಗಳನ್ನು ನಾವು ಆಲ್ರೆಡಿ ಈ ವಾಹನಗಳ ಮಾಲೀಕರು ಮತ್ತು ನಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ಗಳ ಮುಖಾಂತರ ಆಲ್ರೆಡಿ ತಿಳಿಸಿದ್ದೀವಿ ಮೇಡಮ್. ನಾವು ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಪ್ರಗತಿ, ನಿಜಕ್ಕೂ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂತಂದರೆ ತಮಗೆ ಲಾಸ್ ಆಗತ್ತೆ ಅಂತ ಗೊತ್ತಿದ್ರೂ ಕೂಡ ವೋಟಿಂಗ್ ಜಾಸ್ತಿ ಆಗಬೇಕು ಅಂತ ಕೈ ಜೋಡಿಸಿರೋದು ನಿಜಕ್ಕೂ ಅಭಿನಂದನಾರ್ಹ. ರಕ್ಷತ್, ಈ ಹಿಂದೆ ಸಾರಿಗೆ ಇಲಾಖೆ ಮತ್ತೆ BBMPಯ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್, ಜಿಲ್ಲಾ ಚುನಾವಣಾಧಿಕಾರಿ, ಇವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಆಗಿರುತ್ತೆ. ಸಭೆಯಲ್ಲೂ ಕೂಡ ಇದನ್ನೇ ಹೇಳ್ತಾರೆ, ಅಂದ್ರೆ ಮತದಾನ ಪ್ರಮಾಣವನ್ನ ಹೆಚ್ಚಿಸುವಂತಹ ಸಲುವಾಗಿ ಆ ದಿನ ಈ ಒಂದು ಖಾಸಗಿ ಸಾರಿಗೆ ಸಂಘಟನೆಗಳು ಈ ಮ್ಯಾಕ್ಸಿ ಕ್ಯಾಬ್ ಆಗ್ಲಿ ಅಥವಾ ಅವರ ಒಂದಷ್ಟು ಟ್ಯಾಕ್ಸಿಗಳನ್ನಾಗ್ಲಿ ಹೊರಡಿಸಬಾರ್ದು. ಇಫ್ ಇನ್ ಕೇಸ್ ಅವ್ರೇನಾದ್ರೂ ಟ್ರಿಪ್ ಗಳನ್ನ ಹೊರಡಿಸಿದ್ರೆ ಆ ದಿನ ಜಾಸ್ತಿ ಬೇರೆ ಬೇರೆ ಕಡೆ, ಅಂದ್ರೆ ಊಟಿಗೋ, ಕೊಡೈಕೆನಾಲ್ಗೋ, ಚಿಕ್ಕಮಗಳೂರಿಗೋ, ಬೇರೆ ಬೇರೆ ಒಂದು ದಿನದ ಮಟ್ಟಿಗೆ ಎಲ್ಲೆಲ್ಲ ಟ್ರಿಪ್ ಹೋಗಕ್ ಬರೋಕ್ ಸಾಧ್ಯನೋ ಅಥವಾ ಅವರ ಒಂದು ಪ್ಲಾನ್ ಪ್ರಕಾರ ಎಲ್ಲೆಲ್ಲ ಟ್ರಿಪ್ ಹೋಗೋದಕ್ಕೆ ಸಾಧ್ಯನೋ ಆಯಾ ಸ್ಥಳಗಳಿಗೆಲ್ಲ ಹೋಗ್ಬಿಡ್ತಾರೆ ಅನ್ನುವಂತಹ ಉದ್ದೇಶದಿಂದ ಆ ಒಂದು ದಿನ 12 ಗಂಟೆವರೆಗಾದ್ರೂ ಮಿನಿಮಮ್ ನೀವು ಗಾಡಿಗಳನ್ನ ಹೊರಡಿಸಬಾರ್ದು ಅನ್ನುವಂತಹ ಒಂದು ಏನೋ ಅವ್ರ ಹತ್ರ ಒಂದು ಸಭೆಯನ್ನ ಮಾಡಿ ಅವ್ರ ಹತ್ರ ಚರ್ಚೆ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಖಾಸಗಿ ಸಾರಿಗೆ ಸಂಘಟನೆ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿತ್ತು. ಸೊ ಈಗ 32 ಸಂಘಟನೆಯನ್ನ ಒಳಗೊಂಡಿರುವಂತಹ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ, ಅದರ ಅಧ್ಯಕ್ಷ ನಟರಾಜ್ ಶರ್ಮಾ ಅವರ ನೇತೃತ್ವದಲ್ಲಿ ಈಗ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನಾಳೆ 12 ಗಂಟೆವರೆಗೂ ಕೂಡ ಯಾವುದೇ ರೀತಿಯಾಗಿ ಮ್ಯಾಕ್ಸಿ ಕ್ಯಾಬ್ ಆಗ್ಲಿ ಅಥವಾ TT ಆಗ್ಲಿ ಅಥವಾ ಯಾವುದೇ ರೀತಿಯಾದಂತಹ ಖಾಸಗಿ ಸಾರಿಗೆ ಸಂಘಟನೆಗಳ ವ್ಯಾಪ್ತಿಯಲ್ಲಿ ಬರುವಂತಹ ಗಾಡಿಗಳನ್ನ ಓಡಿಸಲ್ಲ ಅನ್ನುವಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇದು ನಿಜಕ್ಕೂ ಕೂಡ ಅಪ್ರಿಶಿಯೇಟ್ ಮಾಡಬೇಕಾದಂತಹ ನಿರ್ಧಾರವೇ. ಯಾಕಂದ್ರೆ ಆಲ್ರೆಡಿ 200ಕ್ಕೂ ಅಧಿಕ ಕಡೆ ಹೋಗೋದಕ್ಕೆ 200ಕ್ಕೂ ಅಧಿಕ ಮಂದಿ ಆಲ್ರೆಡಿ ಈಗ ಬುಕಿಂಗ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಸೊ ಪ್ರೀ ಬುಕಿಂಗ್ ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇಫ್ ಇನ್ ಕೇಸ್ ಹೋಗಲೇಬೇಕಾದ ಅನಿವಾರ್ಯತೆ ಇದ್ದರೆ ಅವರು ಮತದಾನ ಮಾಡಿರುವಂತಹ ಆ ಗುರುತನ್ನ ತೋರಿಸಿದ್ರೆ ಅಂತಹ ಜನರಿಗೆ ಮಾತ್ರ ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರಂತೆ. ರಕ್ಷಾ, ಥ್ಯಾಂಕ್ ಯು ಪ್ರಗತಿ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.